ಇರಾನ್ ಗಲ್ಫ್ ಕಂಟ್ರಿಗಳ ಮೇಲೆ ಯುದ್ಧ ಇದ ಕಾರಣಕ್ಕೆ ಮಾಡಕತ್ತೈತಿ. ಅಮೆರಿಕ ಜಗತ್ತಿನಾದ್ಯಂತ ಮಿಲಿಟರಿ ಬೇಸ್ ಹೊಂದೈತಿ ಅಂತೈತಲ್ಲ, ಅದರ ಅನಿವಾರ್ಯತೆ ಅದಕ್ಕೈತಿ. ಭಾರತನೂ ಏನೂ ಕಡಿಮೆ ಇಲ್ಲ, ಜಗತ್ತಿನ ಬಹಳಷ್ಟು ಕಡೆ ಮಿಲಿಟರಿ ಬೇಸನ್ನ ಹೊಂದೈತಿ. ಈ ಮಿಲಿಟರಿ ಬೇಸ್ಗಳು ಯಾಕೆ ಮುಖ್ಯ ಆಗ್ತಾವ? ಭಾರತ ಯಾವ್ಯಾವ ದೇಶದ ಜೋಡಿ ಮಿಲಿಟರಿ ಬೇಸನ್ನ ನಿರ್ಮಾಣ ಮಾಡ್ಕೊಂಡೈತಿ? ಒಂದು ವೇಳೆ ಭಾರತ ಜಾಗತಿಕವಾಗಿ ಯುದ್ಧಕ್ಕೆ ಇಳಿಬೇಕು ಅಂದ್ರ ಗೆಲುವು ಭಾರತಕ್ಕೆ ಸಿಗ್ತೈತಿ. ಈ ಕಾರಣದಿಂದ ಇರಾನ್, ಅಮೆರಿಕ, ಇಸ್ರೇಲ್ ಈ ಮೂರೂ ಜನ ಹೊಡೆದಾಡಕತ್ತಾರೋ, ಯುದ್ಧ ಮಾಡಕತ್ತಾರೋ. ಇಸ್ರೇಲ ಅಮೆರಿಕ ಸೇರಿ ಇರಾನ್ ಮೇಲೆ ದಾಳಿ ಮಾಡಕತ್ರ, ಇರಾನ ಹೋಗಿ ಗಲ್ಫ್ ರಾಷ್ಟ್ರಗಳ ಮೇಲೆ ದಾಳಿ ಮಾಡತೈತಿ. ಜಗತ್ತಿನ ಕಣ್ಣೆಲ್ಲ ಅಲ್ಲೇ ಅದಾವ. ಯಾಕೆ ಇರಾನ್ ಗಲ್ಫ್ ರಾಷ್ಟ್ರಗಳನ್ನ ಟಾರ್ಗೆಟ್ ಮಾಡತೈತಿ ಅಂತ? ಯಾಕಂದ್ರ ಆ ಎಲ್ಲ ರಾಷ್ಟ್ರಗಳೊಳಗೆ ಅವೆಲ್ಲ ಕಡೆನೂ ಅಮೆರಿಕಾದ ಮಿಲಿಟರಿ ಬೇಸ್ಗಳದಾವ. ಆ ಮಿಲಿಟರಿ ಬೇಸ್ಗಳನ್ನ ಗುರಿ ಮಾಡಿಸ್ಕೊಂಡು ಇರಾನ್ ಹಿಂಗ ಹಿಡ್ಕೊಂಡು ಹೊಡ್ಯಾಕತ್ತೈತಿ. ಯಾವ್ಯಾವ ದೇಶದ ಮೇಲೆ ದಾಳಿ ಇರಾನ್ ಮಾಡೈತಲ್ಲ, ಅದಕ್ಕೂ ಯುದ್ಧಕ್ಕೂ ನೇರವಾಗಿ ಏನೂ ಸಂಬಂಧ ಇಲ್ಲ. ಆದ್ರ ಆ ಅಮೆರಿಕಾಗ ಮಿಲಿಟರಿ ಬೇಸ್ ಇಡಾಕ ಜಾಗ ಕೊಟ್ಟಿರಲ್ಲ ನೀವು ಅಂತ ಅವ್ರು ಹೊಡ್ಯಾಕತ್ತಾರ. ಆಯಾ ದೇಶಗಳು ಹೊಡೆಸ್ಕೊಳಕತ್ತವ. ಇಲ್ಲಿ ಭಾರತೀಯರಾಗಿ ನಮಗೆಲ್ಲ ಒಂದು ವಿಷಯ ಗೊತ್ತಿರಬೇಕು. ನಮ್ಮ ಭಾರತದೊಳಗ ಒಂದೇ ಒಂದು ಬ್ಯಾರೆ ದೇಶದ ಮಿಲಿಟರಿ ಬೇಸ್ ಇಲ್ಲ. ಅದಕ್ಕೆ ಯಾವತ್ತೂ ಭಾರತ ಅವಕಾಶನ ಮಾಡಿಕೊಟ್ಟಿಲ್ಲ. ಹಿಂಗ ಯಾಕೆ ಭಾರತ ಬ್ಯಾರೆ ದೇಶದವ್ರಿಗೆ ಇಲ್ಲಿ ಮಿಲಿಟರಿ ಬೇಸ್ ಮಾಡಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ ಅಂತಂದ್ರೆ ಎರಡು ಕಾರಣ ಅದಾವ. ಒಂದು, ನಮ್ಮ ರಕ್ಷಣಾ ವ್ಯವಸ್ಥೆ ಸಾಮರ್ಥ್ಯದ ಮೇಲೆ ನಮ್ಗೆ ಅಪಾರವಾದ ನಂಬಿಕೆ ಐತಿ. ಬೇರೆ ದೇಶದ ಸೇನಾ ನೆಲೆಗಳು ಬಂದು ನಮ್ಮ ದೇಶದಾಗ ನೆಲೆಸಿ ನಾವು ನಿಮ್ಮ ಜೋಡಿ ಅದೀವಿ ಅಂತ ಧೈರ್ಯ ತುಂಬೋದು ಬೇಕಾಗಿಲ್ಲ. ಆ ರೀತಿಯ ಅಗತ್ಯ ನಮಗಿಲ್ವೇ ಇಲ್ಲ. ಇನ್ನೊಂದು, ಯಾವುದೋ ದೇಶನ ಮೆಚ್ಚಿಸ್ಬೇಕು ಅಂತ ನಮ್ಮ ದೇಶದೊಳಗೆ ಅವ್ರಿಗೊಂದು ಸೇನಾ ನೆಲೆ ಮಾಡ್ಕೊಳಕ್ಕೆ ಅವಕಾಶ ಕೊಟ್ಟು ಮಿಲಿಟರಿ ಬೇಸ್ ರೆಡಿ ಮಾಡ್ಕೊಡ್ರಿ ಅಂತ ಹೇಳಿ ಅವ್ರ ಜೊತೆ ಒಳ್ಳೆಯ ಸಂಬಂಧ ಆ ರೀತಿಯಾಗಿ ಇಟ್ಕೊಳ್ಳೋದು ನಮ್ಗೆ ಬೇಕಾಗಿಲ್ಲ. ನಾವು ಯಾರಿಗೂ ಸೇರಿದವರಲ್ಲ, ಆದರೆ ಎಲ್ಲರೂ ನಮಗೆ ಸೇರಿದವರು ಅಂತ ಭಾರತ ಹಿಂದಿನಿಂದನೂ ನಡ್ಕೊಂಡು ಬಂದೈತಿ. ಈ ಒಂದು ರಾಜತಾಂತ್ರಿಕ ನಡೆಯನ್ನ ಭಾರತ ಯಾವಾಗಲೂ ಕೂಡ ಅನುಸರಿಸ್ತೈತಿ. ಅಟ್ ದ ಸೇಮ್ ಟೈಮ್ ಇಂಡಿಯಾದಾಗ ಬ್ಯಾರೆ ದೇಶದ ಮಿಲಿಟರಿ ಬೇಸ್ಗಳಿಲ್ಲ ಅಂದ್ರ ನಮ್ಮ ದೇಶದ್ದು ಮಿಲಿಟರಿ ಬೇಸ್ ಬೇರೆ ಕಡೆ ಇರಕ್ಕೆ ಚಾನ್ಸೇ ಇಲ್ಲ ಅಂತ ಮಂದಿ ಅನ್ಕೊಂಡಿರ್ತಾರ. ಎಷ್ಟೋ ಮಂದಿಗೆ ಈ ವಿಷಯ ಗೊತ್ತೇ ಇಲ್ಲ. ಭಾರತ ಬ್ಯಾರೆ ದೇಶದಾಗ ಸರಿಸುಮಾರು 10ರಿಂದ 12 ದೇಶದಾಗ ಮಿಲಿಟರಿ ಬೇಸನ್ನ ಸ್ಥಾಪನೆ ಮಾಡ್ಕೊಂಡೈತಿ. ಆಕ್ಟಿವ್ ಆಗಿರೋ ಮಿಲಿಟರಿ ಬೇಸಸ್ ಇದ್ದಾವ. ಎಲ್ಲೆಲ್ಲಿ ಹೇಳ್ತೀನಿ ಕೇಳ್ರಿ. ತಜಿಕಿಸ್ತಾನದಾಗ ಭಾರತ 2 ವಾಯುನೆಲೆಗಳನ್ನ ಹೊಂದೈತಿ. ಮೊದಲನೇದು ಫಾರ್ಕೋರ್ ವಾಯುನೆಲೆ. ಇದು ಅಫ್ಘಾನಿಸ್ತಾನದ ಸಮೀಪ ಐತಿ. ಕಾರ್ಯತಂತ್ರದ ರೀತಿಯಲ್ಲಿ ನೋಡೋದಾದ್ರೆ ಇದು ಭಾರತಕ್ಕೆ ಬಹಳ ಮುಖ್ಯ ಆಗ್ತೈತಿ. ಇನ್ನೊಂದು ಐನಿ ವಾಯುನೆಲೆ. ಇದು ತಜಿಕಿಸ್ತಾನದ ಇರೋ ತಜಿಕ್ ಸೇನೆಗಳಿಗೆ ನಮ್ಮ ಮಿಲಿಟರಿ ಫೋರ್ಸ್ ಟ್ರೈನಿಂಗ್ ಕೊಡ್ತೈತಿ, ಅವರನ್ನ ಯುದ್ಧಕ್ಕೆ ರೆಡಿ ಮಾಡ್ತೈತಿ. ಇನ್ನೊಂದು ಮಾರಿಷಸ್. ಇಲ್ಲೂ ಕೂಡ ಭಾರತದ ಮಿಲಿಟರಿ ಬೇಸ್ ಐತಿ. ಅಗ್ಲೇಗಾ ದ್ವೀಪದಾಗ ಭಾರತ ರನ್ವೇ ಅನ್ನ ನಿರ್ಮಾಣ ಮಾಡ್ಕೊಂಡೈತಿ. ಇದು ಭಾರತದ ಕರಾವಳಿ ಭಾಗಗಳ ಮೇಲೆ ಕಣ್ಗಾವಲಿಡಾಕ ಭಾಳ ಉಪಕಾರಿಯಾಗೈತಿ. ನೆಕ್ಸ್ಟ್ ಬರೋದು ಓಮನ್. ಗಲ್ಫ್ ದೇಶಗಳೊಳಗ ಮೊಟ್ಟ ಮೊದಲ ಬಾರಿಗೆ ಭಾರತದ ಜೊತೆ ರಕ್ಷಣಾ ಸಂಬಂಧವನ್ನ ಬೆಳೆಸಿದ್ದು ಇದೇ ದೇಶ ಓಮನ್. ಇಲ್ಲಿ ಭಾರತದ 3 ಕಡೆ ವಾಯು ನೆಲೆಗಳನ್ನ ಬಳಸೋ ಅಧಿಕಾರ ಭಾರತಕ್ಕೈತಿ. ಓಮನ್ನೊಳಗಿರೋ ಡುಕ್ಮಾ ಪ್ರದೇಶದಾಗ ನೌಕಾಪಡೆಗೆ ಪ್ರವೇಶಕ್ಕೆ ಅವಕಾಶ ಇರೋದ್ರಿಂದ ಕಡಲ್ಗಳ್ಳತನವನ್ನ ಕಂಡು ತಡೆ ಹಿಡಿಯೋದಕ್ಕೆ ಭಾರತಕ್ಕೆ ಬಹಳ ಈಸಿ ಆಗ್ತೈತಿ. ನೆಕ್ಸ್ಟ್ ಬರೋದೆ ಮಾಲ್ಡೀವ್ಸ್. ಮಾಲ್ಡೀವ್ಸ್ನ ರಕ್ಷಣೆಗಾಗಿ ಭಾರತ ಅಲ್ಲಿ 10 ಕಡೆ ಕರಾವಳಿ ಕಣ್ಗಾವಲು ರಾಡಾರ್ಗಳನ್ನ ನಿರ್ಮಾಣ ಮಾಡೈತಿ. ಮಾಲ್ಡೀವ್ಸ್ ಮೇಲೆ ಹದ್ದಿನ ಕಣ್ಣು ಇಟ್ಟೈತಿ. ಇರಾನ್, ಈಗ ಯುದ್ಧ ಪೀಡಿತ ಇರಾನ್ ಒಳಗೂ ಕೂಡ ಚಬಹಾರ್ ಪೋರ್ಟ್ ಮೂಲಕ ಭಾರತ ತನ್ನ ಸರಕು ಸಾಮಗ್ರಿಗಳನ್ನ ಸಾಗಿಸೋದಕ್ಕೆ ಅಂತ ಒಂದು ಬಂದರನ್ನ ನಿರ್ಮಾಣ ಮಾಡ್ಕೊಂಡೈತಿ. ಇದು ಪಾಕಿಸ್ತಾನವನ್ನ ಅವಾಯ್ಡ್ ಮಾಡಿ ಅಫ್ಘಾನಿಸ್ತಾನ ಮತ್ತು ಮಧ್ಯ ಏಷ್ಯಾಗ ತಲುಪೋಕ ಇರೋ ಒಂದೇ ಒಂದು ಭಾರತಕ್ಕೆ ದೊರಕಿರೋ ಮಾರ್ಗ. ನೆಕ್ಸ್ಟ್ ಬರೋದು ಸೀಶೆಲ್ಸ್, ಅಸಂಪ್ಷನ್ ದ್ವೀಪ. ಇದು ಚೀನಾದ ಸ್ಟ್ರಿಂಗ್ ಆಫ್ ಪಲ್ಸ್ ತಂತ್ರನ ಎದುರಿಸಾಕಂತ ಇರೋ ಜಂಟಿ ಮಿಲಿಟರಿ ಸೌಲಭ್ಯವನ್ನ ಅಭಿವೃದ್ಧಿ ಪಡಿಸಾಕ ಒಪ್ಪಂದ ಮಾಡ್ಕೊಂಡಿರುವಂತ ಒಂದು ದ್ವೀಪ. ಇದರಿಂದ ಭಾರತ ಚೀನಾವನ್ನ ಹದ್ಬಸ್ದಲ್ಲಿ ಇಡಾಕ ಬಹಳ ಸಹಾಯಕ ಆಗ್ತೈತಿ. ಇನ್ನ ಭೂತಾನ್ ಒಳಗಿರುವಂತಹ ನಮ್ಮ ಸೇನಾಪಡೆಗಳು ಭೂತಾನ್ ಸೈನಿಕರಿಗೆ ಸೇನೆಯ ತರಬೇತಿ ಕೊಡ್ತಾರ. ಅದ್ರ ಜೊತೆ ಅಲ್ಲಿ ನಮ್ಮ ಸೇನೆ ಕೂಡ ಆಕ್ಟಿವ್ ಆಗಿ ಐತಿ. ಶ್ರೀಲಂಕಾದಾಗ ಹಂಬತೋಟ ಮತ್ತು ಕೊಲಂಬೋದಾಗ ಬಂದರುಗಳ ಅಭಿವೃದ್ಧಿಗಾಗಿ ಭಾರತ ಹೂಡಿಕೆ ಮಾಡೈತಿ. ಶ್ರೀಲಂಕಾದಾಗಿರೋ 6 ಕಣ್ಗಾವಲು ಕ್ಷೇತ್ರಗಳೊಳಗ ರಡಾರ್ ವ್ಯವಸ್ಥೆ ಐತಿ. ಅದನ್ನ 6 ಜಾಗದಾಗ ಭಾರತನ ನಿರ್ವಹಿಸ್ತೈತಿ.
ಆ ಮುಖೇನ ಭಾರತದ ಕರಾವಳಿ ಭಾಗಗಳ ಮೇಲೆ ಭಾರತ ಕಣ್ಣಿಟ್ಟಿರ್ತೈತಿ. ರಕ್ಷಣಾ ದೃಷ್ಟಿಯಿಂದ ಇದು ಬಹಳ ಮುಖ್ಯ ಆಗ್ತೈತಿ. ಮಡ್ಗಾಸ್ಕರ್ ಇಲ್ಲಿ 2007ರಾಗ ಭಾರತ ಮೊದಲ ಎಲೆಕ್ಟ್ರಾನಿಕ್ ಕಣ್ಗಾವಲು ಕೇಂದ್ರವನ್ನ ಸ್ಥಾಪನೆ ಮಾಡಿತು. ಇದು ನೌಕಾ ಸಂವಹನ ಮತ್ತು ಹಡಗುಗಳ ಚಲನವಲನಗಳನ್ನ ಕಂಡು ಹಿಡಿಯಕ ಪತ್ತೆ ಮಾಡಕ ಬಹಳಷ್ಟು ಭಾರತಕ್ಕೆ ಉಪಕಾರಿಯಾಗೈತಿ. ನೆಕ್ಸ್ಟ್ ಬರೋದು ಸಿಂಗಾಪುರ್. ಇಲ್ಲಿನ ಚಾಂಗಿ ನೌಕಾ ನೆಲೆಯೊಳಗ ಭಾರತದ ಹಡಗುಗಳು ಹೋಗಿ ಇಂಧನವನ್ನ ತಗೊಂಡು ಹಾಕಿಸ್ಕೊಂಡು ಬರ್ತಾವ. ಇದರಿಂದ ಮಲಕ್ಕಾ ಜಲಸಂಧಿ ಮೇಲೆ ಒಂದು ಕಣ್ಣಿಡಾಕ ಭಾರತಕ್ಕೆ ಅವಕಾಶ ಸಿಗ್ತೈತಿ. ನೆಕ್ಸ್ಟ್ ಬರೋದು ನೇಪಾಳ. ನೇಪಾಳದ ಸುರ್ಕೇತ್ನೊಳಗ ನೇಪಾಳದ ಸೈನಿಕರಿಗೆ ನಮ್ಮ ಸೈನಿಕರು ತರಬೇತಿಯನ್ನ ಕೊಡ್ತಾರೆ. ಇಲ್ಲಿ ನಮ್ಮ ದೇಶದ ನುರಿತ ಮಿಲಿಟರಿ ಅಧಿಕಾರಿಗಳದಾರ. ಅವರು ನೇಪಾಳಿ ಸೈನಿಕರಿಗೆ ಎತ್ತರದ ವಲಯಗಳಿಂದ ಯಾವ ರೀತಿ ಯುದ್ಧ ಮಾಡಬೇಕು ಅಂತ ತರಬೇತಿ ಕೊಟ್ಟು ಕೌಶಲ್ಯವನ್ನ ಹೆಚ್ಚಿಸ್ತಾರ. ಇದರ ಮೂಲಕ ಅಲ್ಲಿ ನಮ್ಮ ಮಿಲಿಟರಿ ಬೇಸನ್ನ ಇಟ್ಕೊಂಡು ಭಾರತಕ್ಕೆ ರಕ್ಷಣೆಯನ್ನು ನೀಡಕತ್ತಾರ. ಅಮೆರಿಕ ಮತ್ತು ಜಪಾನ್ ಇಲ್ಲಿ ನಾವು ಮಿಲಿಟರಿ ಬೇಸನ್ನ ಹೊಂದಿಲ್ಲ. ಬಟ್ ಅಗತ್ಯ ಬಿದ್ರ ಆಯಾ ದೇಶಗಳು ನಮಗ ಇಂತಿಷ್ಟು ಜಾಗವನ್ನ ಯುದ್ಧಕ್ಕೆ ಬಳಕೆಗಾಗಿ ಕೊಡ್ತಾವ. ಲಾಜಿಸ್ಟಿಕ್ ಎಕ್ಸ್ಚೇಂಜ್ ಅನ್ನೋ ಒಂದು ಒಪ್ಪಂದದ ಮೇರೆಗೆ ಜಪಾನ್ ಅಮೆರಿಕದಲ್ಲಿ ಕೆಲವು ಜಾಗಗಳನ್ನ ನಾವು ಭಾರತೀಯರು ಬಳಸ್ಕೋಬಹುದು, ಅಂದ್ರೆ ಭಾರತದ ಸೇನೆ ಬಳಸ್ಕೋಬಹುದು. ಯಾಕೆ ಭಾರತ ಇಲ್ಲೆಲ್ಲ ಮಿಲಿಟರಿ ನೆಲೆಗಳನ್ನ ಹೊಂದೈತಿ? ಮುಖ್ಯವಾಗಿ ಅಗತ್ಯ ಬಿದ್ರ ಆಯಾ ದೇಶಗಳಿಗೆ ರಕ್ಷಣೆ ಮಿಲಿಟರಿ ಸೇವೆಯನ್ನ ಒದಗಿಸ್ತೀವಿ ಅಂತ ಹೇಳೋಕೆ ಕೂಡ ಅಲ್ಲಿ ಮಿಲಿಟರಿ ಬೇಸನ್ನ ಹೊಂದೈತಿ. ಅದ್ರ ಜೊತೆಗೆ ಈಗ ಎಲ್ಲೆಲ್ಲಿ ಭಾರತದ ಮಿಲಿಟರಿ ಬೇಸ್ಗಳು ಇದ್ದಾವೋ ಅವೆಲ್ಲ ದೇಶಗಳು ಭಾರತದ ಶತ್ರು ದೇಶಗಳಲ್ಲ. ಶತ್ರು ದೇಶಗಳಲ್ಲ ಅನ್ನೋದ್ರ ಜೊತೆಗೆ ಆ ದೇಶಗಳಲ್ಲಿ ಯುದ್ಧ ನಡೆಯುತ್ತೆ, ಈಗಲೇ ಯುದ್ಧ ನಡೆಯುತ್ತೆ ಅನ್ನೋ ಸನ್ನಿವೇಶಗಳಿಲ್ಲ. ಅಲ್ಲಿ ಯುದ್ಧ ಬಹಳ ಅಸಾಧ್ಯವಾದದ್ದು. ಅವೆಲ್ಲ ಶಾಂತ ದೇಶಗಳು, ಶಾಂತಿ ಪ್ರಿಯ ದೇಶಗಳು. ಇದರಿಂದ ಭಾರತಕ್ಕೆ ಯಾವುದೇ ರೀತಿ ತೊಂದರೆಗಳು ಬರೋದಿಲ್ಲ. ಆ ದೇಶಗಳು ಕೂಡ ಭಾರತದ ನೆರವಿನಿಂದ ಲಾಭ ಪಡಿಬಹುದು. ಇದರಿಂದ ಭಾರತಕ್ಕೆ ಏನು ಅನುಕೂಲ ಅಂತಂದ್ರ ಆಗಬಾರ್ದು ಮುಂದೆ ಈ ರೀತಿ. ಬಟ್ ಒಂದ್ ವೇಳೆ ಈಗ ಇರಾನ್ಗಾಗಿರೋ ಪರಿಸ್ಥಿತಿ, ಬೇರೆ ಬೇರೆ ದೇಶಗಳ ಮೇಲೆ ಇರಾನ್ ಯುದ್ಧ ಮಾಡಕತ್ತೈತಲ್ಲ, ಅದೇ ರೀತಿ ಮುಂದೆ ಭಾರತ ಕೂಡ ಜಗತ್ತಿನ ಬೇರೆ ಬೇರೆ ದೇಶಗಳ ಜೊತೆ ಯುದ್ಧಕ್ಕ ಇಳಿಬೇಕಾದಂತ ಸಂದರ್ಭ ಬಂದ್ರ ಈ ಬೇಸ್ಗಳಲ್ಲಿರುವ ಬೇರೆ ಬೇರೆ ದೇಶದಲ್ಲಿ ಏನು ಭಾರತೀಯ ಸೇನೆ ಆಕ್ಟಿವ್ ಆಗೈತಲ್ಲ ಅದು ಸಹಾಯಕ್ಕೆ ಬರ್ತೈತಿ. ಇರಾನ್ ಪರಿಸ್ಥಿತಿ ಒಳಗ ಭಾರತ ಬಂದ್ರ ಭಾರತದ ಗೆಲುವಿಗೆ ಅವೆಲ್ಲ ಬೇಸ್ಗಳು ಸಹಕಾರಿಯಾಗ್ತವ. ಸ್ಟ್ರಾಟಜಿಕಲಿ ಇದು ಬಹಳ ಇಂಪಾರ್ಟೆಂಟ್ ಆಗ್ತೈತಿ. ಸೊ ಈ ಎಲ್ಲ ದೃಷ್ಟಿಯಿಂದ ಭಾರತ ಜಾಗತಿಕ ಮಟ್ಟದಾಗ ಒಂದು ಒಳ್ಳೆ ನೆಟ್ವರ್ಕ್ ಅನ್ನ ಹೊಂದೈತಿ. ಈ ಮಿಲಿಟರಿ ಬೇಸ್ಗಳು ಭಾರತಕ್ಕೆ ಬಹಳಷ್ಟು ಸಹಕಾರಿ ಆಗ್ಯಾವ. ಎಲ್ಲರ ಜೋಡಿ ಒಳ್ಳೆ ಸಂಬಂಧ ಭಾರತದ ಐತಿ ಅನ್ನಕ ಇದಕ್ಕಿನ್ನ ಇನ್ನೇನ್ ಬೇಕ್ರಿ.